ಇಲ್ಲಿ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಎಷ್ಟು ಅಂತ ಕೇಳವ್ರೆ. ಇವಾಗ ಇದನ್ನು ಯಾವ ಥರ ಮಾಡೋದು? ಇದರಲ್ಲಿ 3 ಫ್ಯಾಕ್ಟೋರಿಯಲ್ನ ಅದೇ ಥರ ಬರೀಬೇಕು, 3 ಫ್ಯಾಕ್ಟೋರಿಯಲ್ ಅಂತ. 4 ಫ್ಯಾಕ್ಟೋರಿಯಲ್ ಅಂದರೆ ಯಾವುದೇ ಫ್ಯಾಕ್ಟೋರಿಯಲ್ ಅಂದರೆ ಅದರಿಂದ ಒಂದೊಂದು ಕಡಿಮೆ ಮಾಡ್ತಾ ಗುಣಿಸ್ತಾ ಹೋಗಬೇಕು. 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಅಂತ, ಇದು 4 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1. ಇದು ಅದೇ ಥರ 5 4 3 ಆ ಥರ. ಅದೇ ಥರ 4 ಫ್ಯಾಕ್ಟೋರಿಯಲ್ನ ಏನಂತ ಬರಿಬೋದು? 4 ಟೈಮ್ಸ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಅದೇ ಥರ 5 ಫ್ಯಾಕ್ಟೋರಿಯಲ್ನ 5 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಇವಾಗ ಎಲ್ಲದರಲ್ಲೂ 3 ಫ್ಯಾಕ್ಟೋರಿಯಲ್ ಅನ್ನೋದು ಕಾಮನ್ ಆಗೈತೆ, ಅದನ್ನು ತೆಗಿಬೇಕು. ಈ ಕಡೆ 3 ಫ್ಯಾಕ್ಟೋರಿಯಲ್ ಮೇಲ್ಗಡೆ ಕಾಮನ್ ಆಗಿ ತೆಗೆದ್ರೆ 1 ಉಳಿತದಲ್ಲಿ, ಅದನ್ನು ತೆಗೆದ್ರೆ ಇರೋದೇ 3 ಫ್ಯಾಕ್ಟೋರಿಯಲ್ಲು. 3 ಫ್ಯಾಕ್ಟೋರಿಯಲ್ ಟೈಮ್ಸ್ ಆಫ್ 1 ಅಂತ ಬರಿಬೋದು. ಅದು ಇಲ್ಲಿ 3 ಫ್ಯಾಕ್ಟೋರಿಯಲ್ ತೆಗೆದ್ರೆ 4 ಉಳಿದಿರ್ತದೆ, ಡಿವೈಡೆಡ್ ಬೈ 5 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ. ಈ 3 ಫ್ಯಾಕ್ಟೋರಿಯಲ್ ಒಂದು ಸತಿ, 3 ಫ್ಯಾಕ್ಟೋರಿಯಲ್ ಒಂದು ಸತಿ ಅಂತ ಡಿವೈಡ್ ಮಾಡ್ಬೋದು. ಇವಾಗ 1 ಪ್ಲಸ್ 5 ಅಂದರೆ 5, ಕೆಳಗಡೆ 5 ಟೈಮ್ಸ್ ಆಫ್ 4 ಅಂತ ಆಯಿತು. 5 ಅಂದ್ಲಿ ಅಂತ ಡಿವೈಡ್ ಆಯಿತು. ಇವಾಗ ಎಷ್ಟು ಉಳೀತು ಅಲ್ಲಿ? 1/4 ಅಂತ ಉಳೀತು. ಇದು ಪೂರ್ತಿ ಸಿಂಪ್ಲಿಫೈ ಮಾಡಾದ್ಮೇಲೆ 1/4 ಅಂತ ಉಳಿದಿರ್ತದೆ ಇಲ್ಲಿ. ಬಾಯ್.